ನಮಸ್ತೆ ಮಕ್ಕಳೇ, ಇವತ್ತು ನಾವು ತ್ರಿಕೋನಮಿತಿ ಎಂಬ ಪಾಠಭಾಗದಲ್ಲಿ ಬರುವಂತಹ ಅದರ ನೆಕ್ಸ್ಟ್ ಭಾಗವನ್ನು ನೋಡಲಿಕ್ಕಿದ್ದೇವೆ. ಕಳೆದ ಕ್ಲಾಸಲ್ಲಿ ನಾವು ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್ ಎಂಬುದನ್ನು ಕಲಿತಿದ್ದೆವು. ಸೈನ್ ಎಕ್ಸ್ ಅಂದರೆ ವಿರುದ್ಧ ಭುಜ ಭಾಗಿಸು ಕರ್ಣ, ಅದೇ ರೀತಿ ಕಾಸ್ ಎಕ್ಸ್ ಅಂದರೆ ಸಮೀಪ ಭುಜ ಭಾಗಿಸು ಕರ್ಣ, ಅದೇ ರೀತಿ ಟ್ಯಾನ್ ಎಕ್ಸ್ ಅಂದರೆ ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಇಲ್ಲಿ ಒಂದು ಪ್ರಶ್ನೆ ಇದೆ. ಒಂದು ಸಮಾನಾಂತರ ಚತುರ್ಭುಜದ ಒಂದು ಕೋನ 50 ಡಿಗ್ರಿ. ನಮಗೆ ಗೊತ್ತಿರುವ ಹಾಗೆ ಸಮಾನಾಂತರ ಚತುರ್ಭುಜದ ವಿಶೇಷತೆ ಏನು? ಎಲ್ಲ ಭುಜಗಳು ಸಮಾನ, ಅದೇ ರೀತಿ ವಿರುದ್ಧ ಕೋನಗಳು ಕೂಡ ಸಮಾನ. ಇಲ್ಲಿ ಒಂದು ಸಮಾನಾಂತರ ಚತುರ್ಭುಜದ ಒಂದು ಕೋನ 50 ಡಿಗ್ರಿ. ಹಾಗಿರುವಾಗ ಒಂದು ಕೋನ ಎಂಬುದು 50 ಡಿಗ್ರಿ ಮತ್ತು ದೊಡ್ಡ ಕರ್ಣ 5 ಸೆಂಟಿಮೀಟರ್ ಆದರೆ ವಿಸ್ತೀರ್ಣವೆಷ್ಟು? ಇಲ್ಲಿ ದೊಡ್ಡ ಕರ್ಣ ಎಂಬುದು 5 ಸೆಂಟಿಮೀಟರ್. ಇಲ್ಲಿ ನಮಗೆ ಈ ಸಮಾನಾಂತರ ಸಮಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸಮಾನಾಂತರ ಸಮಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವಾಕ್ಯ ಏನು? ಅರ್ಧ ಗುಣಿಸು d1 ಗುಣಿಸು d2. d1 ಅಂದರೆ ಯಾವುದು? d1 ಅಂದರೆ ಯಾವುದು? AC ಎಂಬುದು ನಮಗೆ d1 ಎಂಬುದಾಗಿ ತಗೊಂಡ್ರೆ, ಮೊದಲ ದೊಡ್ಡ ಕರ್ಣವನ್ನು ನಾವು d1 ಎಂಬುದಾಗಿ ತಗೊಂಡ್ರೆ, ಎರಡನೇ ಕರ್ಣವನ್ನು ನಾವು d2 ಎಂಬುದಾಗಿ ತಗೊಳ್ತೇವೆ. ವಿಸ್ತೀರ್ಣ ಎಂಬುದು ಅರ್ಧ ಗುಣಿಸು d1 ಗುಣಿಸು d2. ನಮಗಿಲ್ಲಿ d1 ಎಂಬುದು ಎಷ್ಟು? d1 ಎಂಬುದನ್ನು ನಾವು 5 ಸೆಂಟಿಮೀಟರ್ ಎಂಬುದಾಗಿ ತಗೊಳ್ತೇವೆ. ಇಲ್ಲಿ ಎ ಎಂಬ ಕೋನ 50 ಡಿಗ್ರಿ. ಹಾಗಿರುವಾಗ ನಮಗೆ ಈ ಎರಡು ಕೋನವನ್ನು ಟೋಟಲ್ ಕೋನ ಆಗಿರ್ತದೆ 50 ಡಿಗ್ರಿ. ಹಾಗಿರುವಾಗ ನಮಗೆ ಅದನ್ನು ವಿಂಗಡಿಸಿ ಬರಿಬೋದು. ಡಿವೈಡ್ ಮಾಡಿ ಬರೆದ್ರೆ ಇದು ಇಲ್ಲಿ 25 ಡಿಗ್ರಿ, ಅದೇ ರೀತಿ ಇದು ಕೂಡ 25 ಡಿಗ್ರಿ. ಇಲ್ಲಿ ಎ ಸಿಯನ್ನು ನಾವು d1 ಎಂಬುದಾಗಿ ತಗೊಳ್ಳುವಂಥದ್ದು. ನಮಗೆ ವಿಸ್ತೀರ್ಣ ಕಂಡುಹಿಡಿಬೇಕಿದ್ರೆ d1 ಬೇಕು, d2 ಬೇಕು. ನಮಗೆ d1 ಎಂಬುದು 5 ಸೆಂಟಿಮೀಟರ್ ಎಂಬುದಾಗಿ ಗೊತ್ತಿದೆ. ಹಾಗಿರುವಾಗ ನಮಗೆ ಇಲ್ಲಿ 5 ಸೆಂಟಿಮೀಟರನ್ನು ಎ ಸಿ ಎಂಬುದನ್ನು 5 ಸೆಂಟಿಮೀಟರ್ ಎಂಬುದಾಗಿ ತಗೊಂಡ್ರೆ d2 ನಮಗೆ ಕಂಡುಹಿಡಿಬೇಕು. d2 ಅನ್ನು ನಮಗೆ ಕಂಡುಹಿಡಿಬೇಕು. ಇಲ್ಲಿ ಎ ಸಿ ಎಂಬುದು 5 ಸೆಂಟಿಮೀಟರ್. ಹಾಗಿರುವಾಗ ನಮಗಿಲ್ಲಿ ಎ ಇ ಮತ್ತು ಇ ಸಿ ಎಷ್ಟಾಗಿರ್ತದೆ? 2.5, ಅದೇ ರೀತಿ 2.5 ಆಗಿರ್ತದೆ. ಎ ಇ ಎಂಬುದು 2.5, ಅದೇ ರೀತಿ ಇ ಸಿ ಎಂಬುದು 2.5. ನಮಗಿಲ್ಲಿ ಎ ಇ ಡಿ ಎಂಬ ಈ ಒಂದು ತ್ರಿಕೋನವನ್ನು ನಾವು ತಗೊಂಡ್ರೆ, ಎ ಇ ಡಿ ಎಂಬ ತ್ರಿಕೋನವನ್ನು ನಾವು ತಗೊಂಡ್ರೆ ಇಲ್ಲಿ ಡಿ ಎ ಇ ಎಂಬುದು 25 ಡಿಗ್ರಿ. ಅದೇ ರೀತಿ ಈ ಒಂದು ಕೋನದ ಸಮೀಪ ಭುಜ ಎಂಬುದು ಎ ಇ ಆಗಿರ್ತದೆ. ಈ ಕೋನದ ವಿರುದ್ಧ ಭುಜ ಆಗಿರ್ತದೆ ಡಿ ಇ ಅಥವಾ ಇ ಡಿ. ಅದೇ ರೀತಿ ಈ ಒಂದು ಕೋನದ ಅಥವಾ ಈ ಒಂದು ತ್ರಿಕೋನದ ಕರ್ಣ ಆಗಿರ್ತದೆ ಎ ಡಿ ಎಂಬುದು. ಹಾಗಿರುವಾಗ ಇಲ್ಲಿ ನಮಗೆ ಸಮೀಪ ಭುಜ ಗೊತ್ತಿದೆ, ಅದೇ ರೀತಿ ಒಂದು ಕೋನ ಕೂಡ ಗೊತ್ತಿದೆ. ನಮಗಿಲ್ಲಿ ವಿರುದ್ಧ ಭುಜವನ್ನು ಕಂಡುಹಿಡಬೇಕು. ಯಾಕೆ ಅಂತ ಹೇಳಿದರೆ ನಮಗೆ ಡಿ ಬಿ ಅನ್ನು ಕಂಡುಹಿಡಬೇಕು. ಡಿ ಬಿ ಎಂಬುದಾಗಿರ್ತದೆ d2 ಎಂಬುದು. ಇಲ್ಲಿ ಇ ಡಿ ಅನ್ನು ಕಂಡುಹಿಡಿದ್ರೆ ನಮಗೆ ಟೋಟಲ್ ಲೆಂತನ್ನು ತಗೊಳ್ಬೋದು. ಟೋಟಲ್ ಲೆಂತ್ ಅಂತ ಹೇಳಿದರೆ ಟೋಟಲ್ ಆಗಿರುವಂತಹ d2 ಅನ್ನು ನಮಗೆ ಕಂಡುಹಿಡಿಬೋದು. ನಮಗೆ ಈ ಭಾಗವನ್ನು ಕಂಡುಹಿಡಬೇಕು. ಈಗ ಡಿ ಇ ಅನ್ನು ಕಂಡುಹಿಡಬೇಕು. ಹಾಗಿರುವಾಗ ಇಲ್ಲಿ ಈ ಒಂದು ಕೋನ 25, ಇದರ ಸಮೀಪ ಭುಜ 2.5, ಸಮೀಪ ಭುಜ ಎ ಇ. ಹಾಗಿರುವಾಗ ವಿರುದ್ಧ ಭುಜವನ್ನು ಕಂಡುಹಿಡಿಯುವಂತಹ ಸೂತ್ರವಾಕ್ಯ ಏನು? ಟ್ಯಾನ್ ಅಲ್ವಾ? ಟ್ಯಾನ್ 25 ಎಂಬುದು ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಟ್ಯಾನ್ 25 ಸಮ ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಇಲ್ಲಿ ಟ್ಯಾನ್ 25 ಎಂಬುದಾಗಿ ತಗೊಳ್ಳುವಾಗ ಈ ಕೋನದ ವಿರುದ್ಧ ಭುಜ ಎಂಬುದು ಇ ಡಿ ಅಥವಾ ಡಿ ಇ ಭಾಗಿಸು ಸಮೀಪ ಭುಜ ಎ ಇ. ಹಾಗಿರುವಾಗ ಇಲ್ಲಿ ಟ್ಯಾನ್ 25 ವಿರುದ್ಧ ಭುಜ ಇ ಡಿ. ನಮಗೆ ಇ ಡಿ ಅನ್ನು ಕಂಡುಹಿಡಿಬೇಕು. ಆದ ಕಾರಣ ಇ ಡಿ ಭಾಗಿಸು ಎ ಇ ಎಂಬುದು 2.5. ಸೊ ಟ್ಯಾನ್ 25 ಡಿಗ್ರಿ ಸಮ ಇ ಡಿ ಭಾಗಿಸು 2.5.
ಇಲ್ಲಿ ನಮಗೆ ಇ ಡಿ ಅನ್ನು ಕಂಡುಹಿಡಬೇಕು. ಸೊ ಇ ಡಿ ಸಮ 2.5 ಗುಣಿಸು ಟ್ಯಾನ್ 25 ಡಿಗ್ರಿ. 2.5 ಗುಣಿಸು ಟ್ಯಾನ್ 25. ಇಲ್ಲಿ ನೋಡಿ ಟ್ಯಾನ್ 25 ಎಂಬುದು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಲಾಸ್ಟ್ ಪೇಜಲ್ಲಿ ಇದೆ. ಸೊ ಟ್ಯಾನ್ 25 ಎಂಬುದು 0.4663 ಆಗಿರ್ತದೆ. ನಾವು ಇದನ್ನು ಹೇಗೆ ತಗೊಳ್ತೇವೆ? 0.5 ಎಂಬುದಾಗಿ ತಗೊಳ್ತೇವೆ. ಯಾಕೆ? 4ರ ನಂತರ ಇರುವಂತಹ ಸಂಖ್ಯೆಯನ್ನು ನಮಗೆ ಪೂರ್ಣ ಸಂಖ್ಯೆಯಾಗಿ ತಗೊಂಡಾಗ 0.5 ಎಂಬುದಾಗಿ ನಾವಿಲ್ಲಿ ತಗೊಳ್ತೇವೆ. ಹಾಗಿರುವಾಗ 2.5 ಗುಣಿಸು 0.5. ಇಲ್ಲಿ ಇಲ್ಲಿ ಉತ್ತರ ಎಂಬುದು 1.25. ಟ್ಯಾನ್ 25 ಡಿಗ್ರಿ ಸಮ 2.5 ಗುಣಿಸು 0.5 ಅಂದರೆ ಇ ಡಿ ಎಂಬುದು 1.25. ಆಗ ನಮಗಿಲ್ಲಿ ಇ ಡಿ ಅನ್ನು 1.25 ಎಂಬುದಾಗಿ ತಗೊಳ್ಬೋದು. ಇ ಡಿ ಎಂಬುದು 1.25 ಆದರೆ ಇ ಬಿ ಎಷ್ಟಾಗಿರ್ತದೆ? 1.25 ಆಗಿರ್ತದೆ. ಹಾಗಿರುವಾಗ ನಮಗೆ D2 ಎಂಬುದನ್ನು ಯಾವ ರೀತಿ ಕಂಡುಹಿಡಿಬೋದು? ಇ ಡಿ ಅಲ್ವಾ? D2 ಸಮ 1.25 ಪ್ಲಸ್ 1.25 ಎಂಬುದಾಗಿ ಬರಿಬೋದು. ನಮಗಿಲ್ಲಿ 2.4 ಎಂಬುದಾಗಿ ಸಿಗ್ತದೆ. D2 ಎಂಬುದು 2.4 ಆಗಿರ್ತದೆ. D2 ಎಂಬುದು 2.5 ಆಗಿರುತ್ತದೆ. ಇನ್ನು ನಮಗೇನು ಕಂಡುಹಿಡಿಬೋದು? ಈ ಒಂದು ಸಮಾನಾಂತರ ಸಮಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ವಿಸ್ತೀರ್ಣ ಸಮ ಅರ್ಧ ಗುಣಿಸು D1 ಗುಣಿಸು D2 ಸಮ ಅರ್ಧ ಗುಣಿಸು D1 ಎಂಬುದು 5 ಸೆಂಟಿಮೀಟರ್, D2 ಎಂಬುದು 2.5 ಆಗಿರುವಾಗ ಇಲ್ಲಿ 5 ಗುಣಿಸು 2.5 ಭಾಗಿಸು 2 ಎಂಬುದಾಗಿ ನಮಗೆ ಬರಿಬೋದು. ಆಗಿರುವಾಗ 12.5 ಭಾಗಿಸು 2 ಎಂಬುದಾಗಿ ಸಿಗ್ತದೆ. 2 1 2 6 12, 2 2 4, 6.2 ಎಂಬುದಾಗಿ ಸಿಗ್ತದೆ. ಇಲ್ಲಿ ವಿಸ್ತೀರ್ಣ ಎಂಬುದು 6.2 ಸೆಂಟಿಮೀಟರ್ ಆಗಿರ್ತದೆ. ನೆಕ್ಸ್ಟ್ ಚಟುವಟಿಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ 117ನೇ ಪೇಜಲ್ಲಿರುವಂತಹ 2ನೇ ಪ್ರಶ್ನೆ. ಒಂದು ಏಣಿಯನ್ನು ಗೋಡೆಗೆ ಒರಗಿಸಿ ಇಡಲಾಗಿದೆ. ಏಣಿಯ ಬುಡವು ಗೋಡೆಯಿಂದ 2 ಮೀಟರ್ ದೂರದಲ್ಲಿದೆ. ಏಣಿ ಮತ್ತು ನೆಲಗಳೊಳಗಿನ ಕೋನವು 40 ಡಿಗ್ರಿ ಆದರೆ ಏಣಿಯ ತುದಿಯು ನೆಲದಿಂದ ಎಷ್ಟು ಎತ್ತರದಲ್ಲಿದೆ? ಇಲ್ಲಿ ನಾವೊಂದು ಚಿತ್ರವನ್ನು ಬಿಡಿಸ್ತಾ ಇದ್ದೇವೆ. ಒಂದು ಏಣಿಯನ್ನು ಗೋಡೆಗೆ ಒರಗಿಸಿ ಇಡಲಾಗಿದೆ. ಏಣಿಯ ಬುಡವು ಗೋಡೆಯಿಂದ 2 ಮೀಟರ್ ದೂರದಲ್ಲಿದೆ. ಇಲ್ಲಿ ನಾವು ಮೊದಲಿಗೆ ನೆಲವನ್ನು ಬರೆಯುವ. ಒಂದು ಏಣಿಯನ್ನು ಗೋಡೆಗೆ ಒರಗಿಸಿ ಇಡಲಾಗಿದೆ. ಏಣಿಯ ಬುಡವು ಗೋಡೆಯಿಂದ 2 ಮೀಟರ್ ದೂರದಲ್ಲಿದೆ. ಹಾಗಿರುವಾಗ ಇದನ್ನು ನಾವು ನೆಲ ಎಂಬುದಾಗಿ ತಗೊಂಡ್ರೆ ಇದು ಗೋಡೆ ಆಗಿರ್ತದೆ. ಗೋಡೆಗೆ ಏಣಿಯನ್ನು ಎರಗಿಸಿ ಇಡಲಾಗಿದೆ. ಸೊ ನಾವು ಇದನ್ನು ಏಣಿ ಎಂಬುದಾಗಿ ತಗೊಂಡ್ರೆ ಇದು ನೆಲ ಆಗಿರ್ತದೆ. ಅದೇ ರೀತಿ ನೆಲದಿಂದ ಗೋಡೆಗೆ ಒಂದು ಏಣಿಯನ್ನು ಎರಗಿಸಿ ಇಡಲಾಗಿದೆ. ನಮಗಿಲ್ಲಿ ಇದನ್ನು ABC ಎಂಬುದಾಗಿ ಹೆಸರನ್ನು ಕೊಡುವ. ಇಲ್ಲಿ ನೆಲದಿಂದ ಗೋಡೆಗೆ ಎಷ್ಟು? 2 ಮೀಟರ್. ಏಣಿಯ ಬುಡವು ಗೋಡೆಯಿಂದ 2 ಮೀಟರ್ ದೂರದಲ್ಲಿದೆ. ಹಾಗಿರುವಾಗ ಇಲ್ಲಿ ನೆಲ ಎಂಬುದು 2 ಮೀಟರ್, ಗೋಡೆಯಿಂದ ನೆಲವು 2 ಮೀಟರ್ ದೂರದಲ್ಲಿದೆ. ಅದೇ ರೀತಿ ಏಣಿ ಮತ್ತು ನೆಲಗಳೊಳಗಿನ ಕೋನವು 40 ಡಿಗ್ರಿ. ಏಣಿ ಮತ್ತು ನೆಲಗಳೊಳಗಿನ ಕೋನವು 40 ಡಿಗ್ರಿ ಆಗಿರ್ತದೆ. ಏಣಿ ಮತ್ತು ನೆಲಗಳೊಳಗಿನ
ಕೋನ 40 ಡಿಗ್ರಿ. ಅದೇ ರೀತಿ ಗೋಡೆಯಿಂದ 2 ಮೀಟರ್, ಗೇಣಿಯು 2 ಮೀಟರ್ ದೂರದಲ್ಲಿದೆ. ಸೊ ನಮಗೆ ಬಿ ಸಿ ಅಥವಾ ಗೋಡೆಯ ಎತ್ತರವನ್ನು ಕಂಡುಹಿಡಿಯಬೇಕು. ನೆಲದಿಂದ ಗೋಡೆಗಿರುವಂತಹ ಎತ್ತರವನ್ನು ನಮಗಿಲ್ಲಿ ಕಂಡುಹಿಡಿಯಬೇಕು. ಇಲ್ಲಿ ಎ ಬಿ ಎಂಬುದು 2 ಸೆಂಟಿಮೀಟರ್. ನಾವು ಈ ಕೋನವನ್ನು ತಗೊಂಡ್ರೆ, ಎ ಅನ್ನು 40 ಡಿಗ್ರಿ ಎಂಬುದಾಗಿ ತಗೊಂಡ್ರೆ ಈ ಕೋನದ ಸಮೀಪ ಭುಜ ಆಗಿರ್ತದೆ ಎ ಬಿ ಎಂಬುದು. ಅದೇ ರೀತಿ ಎ ಎಂಬ ಕೋನದ ವಿರುದ್ಧ ಭುಜ ಆಗಿರ್ತದೆ ಬಿ ಸಿ ಎಂಬುದು. ಅದೇ ರೀತಿ ಕರ್ಣ ಎ ಸಿ. ನಾವಿಲ್ಲಿ ಎ ಎಂಬ ಕೋನವನ್ನು ತಗೊಂಡ್ರೆ ಯಾವ ವಿರುದ್ಧ ಭುಜವನ್ನು ಕಂಡುಹಿಡಿಬೇಕು ಅಲ್ವಾ. ಸೊ ಇಲ್ಲಿ ನಾವು ಟ್ಯಾನ್ 40 ಡಿಗ್ರಿ ಎಂಬುದಾಗಿ ತಗೊಂಡ್ರೆ ಟ್ಯಾನ್ 40 ಡಿಗ್ರಿ ಸಮ ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಇಲ್ಲಿ ವಿರುದ್ಧ ಭುಜ ಯಾವುದು? ಈ ಒಂದು ಕೋನದ ವಿರುದ್ಧ ಭುಜ ಆಗಿರ್ತದೆ ಬಿ ಸಿ ಎಂಬುದು. ಸೊ ಬಿ ಸಿ ಭಾಗಿಸು ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ ಎ ಬಿ. ಸೊ ಇಲ್ಲಿ ಬಿ ಸಿ ಎಂಬುದು ನಮಗೆ ಗೊತ್ತಿಲ್ಲ, ಬಿ ಸಿಯನ್ನು ನಮಗೆ ಇಲ್ಲಿ ಕಂಡುಹಿಡಿಬೇಕು. ಬಿ ಸಿ ಭಾಗಿಸು ಎ ಬಿ ಎಂಬುದು 2 ಸೆಂಟಿಮೀಟರ್ 2. ಸೊ ಇಲ್ಲಿ ಟ್ಯಾನ್ 40 ಡಿಗ್ರಿ ಸಮ ಬಿ ಸಿ ಭಾಗಿಸು 2. ಇಲ್ಲಿ ನಮಗೆ ಬಿ ಸಿಯ ಎತ್ತರವನ್ನು ಕಂಡುಹಿಡಿಬೇಕು. ಸೊ ಬಿ ಸಿ ಸಮ 2 ಗುಣಿಸು ಟ್ಯಾನ್ 40 ಡಿಗ್ರಿ. ಇಲ್ಲಿ ಟ್ಯಾನ್ 40 ಎಂಬುದು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಲಾಸ್ಟ್ ಪೇಜಲ್ಲಿ ಇದೆ. ಟ್ಯಾನ್ 40 ಡಿಗ್ರಿ ಎಂಬುದು 0.8391. ನಮಗಿದನ್ನು 0.8 ಎಂಬುದಾಗಿ ತಗೊಳ್ಳುವ. ಸೊ ಇಲ್ಲಿ 2 ಗುಣಿಸು 0.8 ಸಮ ಬಿ ಸಿ ಎಂಬುದು 1.6 ಆಗಿರ್ತದೆ. ಅಂದರೆ 8×16 ದಶಮಾಂಶ ಬಿಂದುವನ್ನು ಒಂದು ಸ್ಥಾನ ಬಿಟ್ಟು ಹಾಕಬೇಕು. ಸೊ 1.6 ಎಂಬುದು ಈ ಒಂದು ಗೋಡೆಯ ಎತ್ತರ ಆಗಿರ್ತದೆ. ಬುಕ್ಕಲ್ಲಿರುವಂತಹ ಕೊನೆಯ ಪ್ರಶ್ನೆ, ಒಂದು ತ್ರಿಕೋನದ ಒಂದು ಭುಜ 6 ಸೆಂಟಿಮೀಟರ್ ಮತ್ತು ಅದರ 2 ಕೋನಗಳು 40 ಡಿಗ್ರಿ ಮತ್ತು 65 ಡಿಗ್ರಿ ಆಗಿದೆ. ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ತ್ರಿಕೋನದ ಒಂದು ಭುಜ 6 ಸೆಂಟಿಮೀಟರ್ ಆಗಿರುವಾಗ ನಾವು ಒಂದು ಭುಜವನ್ನು 6 ಸೆಂಟಿಮೀಟರ್ ಆಗಿರ್ತದೆ. ತ್ರಿಕೋನದ ಒಂದು ಭುಜ 6 ಸೆಂಟಿಮೀಟರ್. ಅದೇ ರೀತಿ 2 ಕೋನಗಳು 40 ಡಿಗ್ರಿ ಮತ್ತು 65 ಡಿಗ್ರಿ. ಸೊ ಇಲ್ಲಿ ನಾವು 40 ಡಿಗ್ರಿ ಮತ್ತು 65 ಡಿಗ್ರಿ ಆಗಿದೆ. ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಮಗೆ ತಿಳಿದಿರುವ ಹಾಗೆ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವಾಕ್ಯ ಎಂಬುದು ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಇಲ್ಲಿ ಪಾದ ಎಂಬುದು 6 ಸೆಂಟಿಮೀಟರ್. ಎ ಬಿಯನ್ನು ನಾವು ಪಾದ ಅಂತ ತಗೊಂಡ್ರೆ ಲಂಬವನ್ನು ನಮಗೆ ಕಂಡುಹಿಡಿಯಬೇಕು. ಪಾದ ಗುಣಿಸು ಲಂಬ. ಸೊ ಎ ಬಿ ಸಿ ಡಿ ಎಂಬುದಾಗಿ ತಗೊಂಡ್ರೆ ಇಲ್ಲಿ ಸಿ ಡಿ ಅನ್ನು ನಮಗಿಲ್ಲಿ ಕಂಡುಹಿಡಿಯಬೇಕು. ಇಲ್ಲಿ ನಾವು ಎ ಎಂಬ ಕೋನ 40 ಡಿಗ್ರಿ, ಅದೇ ರೀತಿ ಬಿ ಎಂಬ ಕೋನ 65 ಡಿಗ್ರಿ ಆಗಿದೆ. ನಾವಿಲ್ಲಿ ಈ ಎ ಬಿ ಎಂಬುದು 6 ಸೆಂಟಿಮೀಟರ್ ಆಗಿದೆ. ಸೊ ಎ ಬಿ ಸಮ 6 ಸೆಂಟಿಮೀಟರ್. ಎ ಬಿ ಎಂಬುದು 6 ಸೆಂಟಿಮೀಟರ್ ಆಗಿದೆ. ಹಾಗಿರುವಾಗ ಎ ಡಿ ಎಷ್ಟಾಗಿರ್ತದೆ? ನಾವು ಎ ಡಿಯನ್ನು ಎಕ್ಸ್ ಎಂಬುದಾಗಿ ತಗೊಳ್ತೇವೆ. ಎ ಡಿ ಎಂಬುದನ್ನು ಎಕ್ಸ್ ಎಂಬುದಾಗಿ ತಗೊಂಡ್ರೆ ಬಿ ಡಿ ಎಷ್ಟಾಗಿರ್ತದೆ? ಅಂದರೆ ಒಟ್ಟು ಉದ್ದದ ಒಂದು ಭಾಗ ಎಕ್ಸ್ ಎಂಬುದಾಗಿ ತಗೊಂಡ್ರೆ ಈ ಭಾಗ ಎಷ್ಟಾಗಿರ್ತದೆ? ಅಂದರೆ ಒಟ್ಟು ಉದ್ದದಿಂದ ಕೊಟ್ಟಿರುವಂತಹ ಉದ್ದವನ್ನು ಕಳಿಬೇಕಲ್ವಾ? ಹಾಗಿರುವಾಗ ನಾವಿಲ್ಲಿ ಒಟ್ಟು ಉದ್ದ ಎಂಬುದು 6 ಆಗಿರ್ತದೆ. 6 ಕಳೆ ಎಕ್ಸ್ ಎಂಬುದಾಗಿ ಬಿ ಡಿಯನ್ನು ತಗೊಳ್ಬೋದು. ಸೊ ಬಿ ಡಿ ಎಂಬುದು 6 ಕಳೆ ಎಕ್ಸ್. ಅದೇ ರೀತಿ ಎ ಡಿ ಎಂಬುದು ಎಕ್ಸ್ ಎಂಬುದಾಗಿ ತಗೊಳ್ಬೋದು. ಹಾಗಿರುವಾಗ ನಾವು ಈ ಒಂದು ತ್ರಿಕೋನವನ್ನು ತಗೊಂಡ್ರೆ, ಯಾವುದು ಎ ಡಿ ಸಿ ಎಂಬ ತ್ರಿಕೋನವನ್ನು ನಾವು ತಗೊಂಡ್ರೆ ತ್ರಿಕೋನ ಎ ಡಿ ಸಿ ಸಮ 40 ಡಿಗ್ರಿ ಅಲ್ವಾ? ಈ ಒಂದು ಕೋನವನ್ನು 40 ಡಿಗ್ರಿ ಎಂಬುದಾಗಿ ಕೊಡಲಾಗಿದೆ. ಸೊ ನಾವಿಲ್ಲಿ
ಇದರ ಸಮೀಪಭುಜ ಎಂಬುದು ಈ ಕೋನದ ಸಮೀಪಭುಜ ಎಂಬುದು AD ಆಗಿರ್ತದೆ. ನಮಗಿಲ್ಲಿ ಈ ವಿರುದ್ಧ ಭುಜವನ್ನು ಕಂಡುಹಿಡಿಬೇಕು. ಈ ಕೋನದ ವಿರುದ್ಧ ಭುಜ ಎಂಬುದು CD ಆಗಿರ್ತದೆ. ಅದೇ ರೀತಿ ಕರ್ಣ ಎಂಬುದು AC ಆಗಿರ್ತದೆ. ಸಮೀಪಭುಜ ಎಂಬುದು AD ಆಗಿರ್ತದೆ. ನಾವಿಲ್ಲಿ ಯಾವುದನ್ನು ಕಂಡುಹಿಡಬೇಕು? ವಿರುದ್ಧ ಭುಜವನ್ನು ಕಂಡುಹಿಡಬೇಕು. ಸೊ ಇಲ್ಲಿ tan 40 ಡಿಗ್ರಿ ಸಮ ವಿರುದ್ಧ ಭುಜ ಭಾಗಿಸು ಸಮೀಪಭುಜ. ಈ ಒಂದು ಕೋನದ ವಿರುದ್ಧ ಭುಜ ಎಂಬುದು CD. ಸೊ CD ಭಾಗಿಸು ವಿರುದ್ಧ ಭುಜ ಭಾಗಿಸು ಸಮೀಪಭುಜ AD ಸಮ CD ಭಾಗಿಸು AD ಅನ್ನು ನಾವು x ಎಂಬುದಾಗಿ ತಗೊಂಡಿದ್ದೇವೆ. ಸೊ AD ಎಂಬುದು x. ಸೊ ಇಲ್ಲಿ CD ಸಮ x ಗುಣಿಸು tan 40 ಡಿಗ್ರಿ. ಇದನ್ನು ನಾವು ಸಮವಾಕ್ಯ 1 ಎಂಬುದಾಗಿ ತಗೊಳ್ತೇವೆ. ಸೊ CD ಎಂಬುದು ನಮಗಿಲ್ಲಿ x tan 40 ಡಿಗ್ರಿ ಎಂಬುದಾಗಿ ಸಿಗ್ತದೆ. ಅದನ್ನು ನಾವು ಸಮವಾಕ್ಯ 1 ಎಂಬುದಾಗಿ ತಗೊಳ್ತೇವೆ. ಇಲ್ಲಿ ಇನ್ನೊಂದು ಕೋನ ಇದೆ ಅಲ್ವಾ, B ಎಂಬುದು 65 ಡಿಗ್ರಿ. ಇದನ್ನು ಕೂಡ ಅದೇ ರೀತಿ ನಾವು ತಗೊಂಡ್ರೆ ಈ ಒಂದು 65 ಡಿಗ್ರಿಯ ವಿರುದ್ಧ ಭುಜ ಆಗಿರ್ತದೆ CD ಎಂಬುದು. ಅದೇ ರೀತಿ ಈ ಒಂದು ಕೋನದ ಸಮೀಪ ಭುಜ ಎಂಬುದು BD. ಅದೇ ರೀತಿ ಕರ್ಣ ಎಂಬುದು BC. ಸೊ ಇಲ್ಲಿ ನಾವು ತ್ರಿಕೋನ BDC ಅನ್ನು ತಗೊಂಡ್ರೆ BDC ಸಮ ಈ ಒಂದು ಕೋನದ ವಿರುದ್ಧ ಭುಜ tan 65 ಡಿಗ್ರಿ ಸಮ ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಸೊ ಈ ಕೋನದ ವಿರುದ್ಧ ಭುಜ ಎಂಬುದು CD ಭಾಗಿಸು ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ BD ಆಗಿರ್ತದೆ. ಸೊ ಇಲ್ಲಿ ನಮಗೆ BD ಎಂಬುದು 6 - x ಎಂಬುದಾಗಿ ಗೊತ್ತಿದೆ. ಸೊ CD ಭಾಗಿಸು 6 - x. ಸೊ ಇಲ್ಲಿ tan 65 ಡಿಗ್ರಿ ಸಮ CD ಭಾಗಿಸು 6 - x. ಸೊ CD ಸಮ 6 - x ಇಂಟು tan 65 ಡಿಗ್ರಿ. ಇದನ್ನು ನಾವು ಸಮವಾಕ್ಯ 2 ಎಂಬುದಾಗಿ ತಗೊಳ್ತೇವೆ. ಸಮವಾಕ್ಯ 1 ಎಂಬುದು CD ಸಮ x tan 40 ಡಿಗ್ರಿ. ಅದೇ ರೀತಿ ಸಮವಾಕ್ಯ 2 ಎಂಬುದು CD ಸಮ 6 - x tan 65 ಡಿಗ್ರಿ. ಇಲ್ಲಿ CD ಇದೇ ಒಂದು ಭುಜವಾಗಿರ್ತದೆ. ಇಲ್ಲಿ ನಮಗೆ 1ನೇ ಸಮವಾಕ್ಯ ಅದೇ ರೀತಿ 2ನೇ ಸಮವಾಕ್ಯ ಸಿಕ್ಕಿರುವಂಥದ್ದು. ಹಾಗಿರುವಾಗ CD ಸಮ CD ಅಂತ ನಮಗೆ ಹೇಳ್ಬೋದು. ಅಂದರೆ ಸಮವಾಕ್ಯ 1 ಮತ್ತು ಸಮವಾಕ್ಯ 1 ಸಮ ಸಮವಾಕ್ಯ 2 ಎಂಬುದಾಗಿ ಹೇಳ್ಬೋದು. ಸಮವಾಕ್ಯ 1 ಸಮ ಸಮವಾಕ್ಯ 2 ಎಂಬುದು CD ಸಮ CD ಎಂಬುದಾಗಿ ತಗೊಂಡ್ರೆ ಸಮವಾಕ್ಯ 1 ಎಂಬುದು x tan 40 ಡಿಗ್ರಿ ಸಮ x tan 40 ಡಿಗ್ರಿ ಸಮ ಈ CD ಎಂಬುದು 6 - x ಇಂಟು tan 65 ಡಿಗ್ರಿ. ಇಲ್ಲಿ ನಮಗೆ 6 - x tan 65 ಅನ್ನು ಹೀಗೆ ಬರಿಬೋದು. ಹೇಗೆ? 6 ಗುಣಿಸು tan 65 x ಗುಣಿಸು tan 65. ಬ್ರ್ಯಾಕೆಟಿನ ಒಳಗಿರುವಂತಹ ಈ ಸಂಖ್ಯೆಗೆ tan 65 ಇಂದ ಗುಣಿಸುವಂಥದ್ದು. ಅಂದರೆ 6 ಇಂಟು tan 65 ಮೈನಸ್ x ಇಂಟು tan 65 ಡಿಗ್ರಿ. x tan 40 ಡಿಗ್ರಿ ಸಮ 6 ಇಂಟು tan 65 ಮೈನಸ್ x ಇಂಟು tan 65 ಡಿಗ್ರಿ. ನಾವಿಲ್ಲಿ x ಟರ್ಮ್ಸನ್ನು ಒಟ್ಟಿಗೆ ತಗೊಳ್ಳುವ. ಅಂದರೆ ಇಲ್ಲಿ x tan 40 ಡಿಗ್ರಿ, ಅದೇ ರೀತಿ ಈ x ಟರ್ಮ್ಸನ್ನು ಈಚೆಗೆ ತಗೊಳ್ಳುವ. ಅಂದರೆ ಮೈನಸ್ x tan 65 ಮೈನಸ್ ಇದ್ದದ್ದು ಈಚೆಗೆ ಬರುವಾಗ ಪ್ಲಸ್ ಆಗ್ತದೆ. ಸೊ x tan 65 ಸಮ 6 tan 65 ಡಿಗ್ರಿ. x tan 40 6 - x tan 65 ಇದನ್ನು ನಾವು 6 ಇಂಟು tan 65 ಮೈನಸ್ x ಇಂಟು tan 65 ಎಂಬುದಾಗಿ ಬರೆದೆವು. ನಂತರ ಇದನ್ನು x ಟರ್ಮ್ಸನ್ನು ಒಟ್ಟಿಗೆ ತೆಗೆದದ್ದು. x tan 40 ಪ್ಲಸ್ ಮೈನಸ್ x tan 65 ಈಚೆಗೆ ಬರುವಾಗ ಪ್ಲಸ್ ಆಯಿತು. ಸೊ x tan 65 ಇಸ್ ಈಕ್ವಲ್ ಟು 6 tan 65. ನಮಗಿಲ್ಲಿ x ಟರ್ಮ್ಸನ್ನು ಹೊರಗೆ ತೆಗೆದ್ರೆ x ಎಂಬುದು ಎರಡರಲ್ಲಿ ಕೂಡ ಎರಡು ಸಮವಾಕ್ಯದಲ್ಲಿರುವಂತಹ
ಕಾಮನ್ ಆಗಿರುವಂತಹ ಸಂಖ್ಯೆ ಅಲ್ವಾ, ಕಾಮನ್ ಆಗಿರುವಂತಹ ಚರಾಕ್ಷರ ಅಂತ ಹೇಳ್ಬೋದು ಎಕ್ಸ್ ಎಂಬುದನ್ನು. ಅದನ್ನು ನಾವು ಹೊರಗೆ ತೆಗೆದ್ರೆ ಎಕ್ಸ್ ಗುಣಿಸು ಟ್ಯಾನ್ 40 ಡಿಗ್ರಿ ಪ್ಲಸ್ ಟ್ಯಾನ್ 65 ಡಿಗ್ರಿ ಸಮ ಈಗ 6 ಟ್ಯಾನ್ 65 ಡಿಗ್ರಿ. ಸೊ ಎಕ್ಸನ್ನು ಹೊರಗೆ ತೆಗೆದು ಟ್ಯಾನ್ 40 ಡಿಗ್ರಿ ಪ್ಲಸ್ ಟ್ಯಾನ್ 65 ಡಿಗ್ರಿ ಎಂಬುದಾಗಿ ಬರೆದೆವು. ಸೊ ಇಲ್ಲಿ ನಮಗೆ ಎಕ್ಸನ್ನು ಕಂಡುಹಿಡಿಯಬಹುದು. ಎಕ್ಸ್ ಸಮ ಇದೀಗ ಮಲ್ಟಿಪ್ಲಿಕೇಶನ್ ಗುಣಾಕಾರ ರೂಪದಲ್ಲಿ ಇರುವಂಥದ್ದು. ಸೊ ಇದನ್ನು ಈಚೆಗೆ ತೊಗೊಂಡು ಹೋಗುವಾಗ ಏನಾಯಿತು, ಡಿವೈಡ್ ಆಯ್ತಲ್ವಾ. ಸೊ 6 ಟ್ಯಾನ್ 65 6 ಟ್ಯಾನ್ 65 ಡಿಗ್ರಿ ಸಮ ಟ್ಯಾನ್ 40 ಡಿಗ್ರಿ ಪ್ಲಸ್ ಟ್ಯಾನ್ 65 ಡಿಗ್ರಿ. ಟ್ಯಾನ್ 6 ಟ್ಯಾನ್ 65 ಡಿಗ್ರಿ ಬೈ ಟ್ಯಾನ್ 40 ಪ್ಲಸ್ ಟ್ಯಾನ್ 65 ಡಿಗ್ರಿ. ಎಕ್ಸ್ ಸಮ 6 ಟ್ಯಾನ್ 65 ಡಿಗ್ರಿ ಎಂಬುದು ಟ್ಯಾನ್ 65 ಡಿಗ್ರಿ ಎಂಬುದು 6 ಇಂಟು ಟ್ಯಾನ್ 65 2.1445 divided by tan 40 0.8391 plus tan 65 2.1445. ಸಿಕ್ಸ್ ಇಂಟು 2.1445 ಆಗಿರ್ತದೆ ಟ್ಯಾನ್ 65 ಟ್ಯಾನ್ 65 ಡಿಗ್ರಿ ಎಂಬುದು. ಅದೇ ರೀತಿ ಟ್ಯಾನ್ 40 ಡಿಗ್ರಿ ಮತ್ತು ಟ್ಯಾನ್ 65. ಇದನ್ನು ನಮಗೆ 6 ಇಂಟು 2.1445 ಅದನ್ನು ನಾವು ಹೇಗೆ ಬರಿಬೋದು, 2.5 ಎಂಬುದಾಗಿ 2.1 ಎಂಬುದಾಗಿ ಬರೆಯುವ. 2.1 ಬೈ 0.839 ನಮಗೆ ಇದನ್ನು 0.8 ಪ್ಲಸ್ 2.1 ಎಂಬುದಾಗಿ ತಗೊಳ್ಳುವ. ಸೊ ಇಲ್ಲಿ ಡಿವೈಡೆಡ್ ಬೈ 12.6 ಬೈ 2.9 ಎಂಬುದಾಗಿ ಸಿಗ್ತದೆ. 12.6 ಭಾಗಿಸು 2.9 ಎಂಬುದಾಗಿ ಸಿಗ್ತದೆ. ಇಲ್ಲಿ ದಶಮಾಂಶ ಬಿಂದು ಇರುವ ಕಾರಣ ನಮಗಿದನ್ನು ಭಾಗಿಸಲಿಕ್ಕೆ ತುಂಬ ಕಷ್ಟ ಅಲ್ವಾ. ಸೊ ನಾವೇನು ಮಾಡಬೇಕು, ಅಂಶಕ್ಕೂ ಛೇದಕ್ಕೂ 10ರಿಂದ ಭಾಗಿಸುವ. ದಶಮಾಂಶ ಬಿಂದು ಕಳೆದ ಮೇಲೆ ಇಲ್ಲಿ ಒಂದು ಸಂಖ್ಯೆ ಇರುವಂಥದ್ದು. ಸೊ ನಾವಿಲ್ಲಿ 10ರಿಂದ ಗುಣಿಸಿದರೆ, ಮೇಲೆ ಅಂಶಕ್ಕೂ ಛೇದಕ್ಕೂ 10ರಿಂದ ಗುಣಿಸಿದರೆ ನಮಗಿಲ್ಲಿ 126 ಭಾಗಿಸು 29 ಎಂಬುದಾಗಿ ಸಿಗ್ತದೆ. ಅಂಶಕ್ಕೂ ಛೇದಕ್ಕೂ 10ರಿಂದ ಭಾಗಿಸಿ. ಯಾಕೆ, ದಶಮಾಂಶ ಬಿಂದು ಕಳೆದ ಮೇಲೆ ಇರುವಂಥದ್ದು ಒಂದು ಸಂಖ್ಯೆ. ಸೊ ನಾವಿಲ್ಲಿ 10ರಿಂದ ಮೇಲೆ ಮತ್ತು ಅಂಶಕ್ಕೂ ಮತ್ತು ಛೇದಕ್ಕೂ 10ರಿಂದ ಗುಣಿಸುವಾಗ ನಮಗೆ 126 ಭಾಗಿಸು 29 ಎಂಬುದಾಗಿ ಸಿಗ್ತದೆ. ಸೊ 126 ಭಾಗಿಸು 29 ಎಂಬುದು 4.3 ಎಂಬುದಾಗಿ ಸಿಗ್ತದೆ. ಈ 4.3 ಎಂಬುದು ಏನಾಗಿದೆ, ಎಕ್ಸಿನ ಬೆಲೆ. ಸೊ ಎಕ್ಸ್ ಎಂಬುದು ಎಕ್ಸ್ ಸಮ 4.3. ಇಲ್ಲಿ ನಮಗೆ ಎಕ್ಸ್ ಎಂಬುದು 4.3 ಎಂಬುದಾಗಿ ಸಿಗ್ತದೆ. ನಮಗಿಲ್ಲಿ ಮೊದಲ ಸಮವಾಕ್ಯದಲ್ಲಿ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ, ಎಕ್ಸನ್ನು ಹಾಕಿದರೆ ಏನು ಸಿಗ್ತದೆ, ಎಕ್ಸ್ ಟ್ಯಾನ್ 40 ಸಿ ಡಿ ಸಮ ನಮಗೆ ಸಿ ಡಿಯ ಬೆಲೆಯ ಸಿ ಡಿ ಎಂಬುದನ್ನು ಎಷ್ಟು ಎಂಬುದಾಗಿ ಕಂಡುಹಿಡಬೇಕು, ಲಂಬವನ್ನು ಕಂಡುಹಿಡಬೇಕು. ಈ ಒಂದು ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಬೇಕಿದ್ರೆ ಲಂಬ ಎಷ್ಟು ಅಂತ ನಮಗೆ ಗೊತ್ತಾಗಬೇಕು. ಸೊ ಇಲ್ಲಿ ಮೊದಲ ಸಮವಾಕ್ಯದಲ್ಲಿ ನಾವು ಎಕ್ಸ್ ಎಂಬುದು 4.3 ಆಗಿರ್ತದೆ. ಎಕ್ಸನ್ನು ಹಾಕಿದರೆ ಎಕ್ಸ್ ಟ್ಯಾನ್ 40 ಡಿಗ್ರಿ. ಸೊ ಎಕ್ಸ್ ಎಂಬುದು 4.3 ಗುಣಿಸು ಟ್ಯಾನ್ 40 ಎಂಬುದನ್ನು ನಾವು 0.8 ಎಂಬುದಾಗಿ ತಗೊಳ್ತೇವೆ. ಟ್ಯಾನ್ 40 ನಾವು 0.8 ಎಂಬುದಾಗಿ ತಗೊಳ್ತೇವೆ. ಸೊ ಇಲ್ಲಿ 4.3 ಗುಣಿಸು 0.8 ನಮಗಿಲ್ಲಿ 3.4 ಎಂಬುದಾಗಿ 3.44 ಎಂಬುದಾಗಿ ಸಿಗ್ತದೆ. ಸೊ ಸಿ ಡಿಯ ಬೆಲೆ ಎಂಬುದು
ಸಿ ಡಿ ಎಂಬುದು 3.44 ಆಗಿರ್ತದೆ. ಈಗ ನಮಗೆ ಸಿ ಡಿ ಸಿಕ್ಕಿತು, ಇನ್ನೇನು ಮಾಡಬೇಕು, ಇದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ತ್ರಿಕೋನದ ಪಾದ ಎಂಬುದು 6 ಸೆಂಟಿಮೀಟರ್. ಸೊ ಅರ್ಧ ಗುಣಿಸು 6 ಗುಣಿಸು ಲಂಬ ಎಂಬುದು ಸಿ ಡಿ. ಸೊ ಸಿ ಡಿ ಎಂಬುದು 3.44. ಸೊ 3.4 ಅಂತ ನಮಗೆ ತಗೊಳ್ಬೋದು. 3.4. ಸೊ ಇಲ್ಲಿ 2 2 3 6. ಸೊ 3 ಗುಣಿಸು 3.4. ಸೊ ಇಲ್ಲಿ 10.2 ಆಗಿರ್ತದೆ ಈ ಒಂದು ತ್ರಿಕೋನದ ವಿಸ್ತೀರ್ಣ ಎಂಬುದು. 10.2 ಸೆಂಟಿಮೀಟರ್ ಆಗಿರ್ತದೆ ವಿಸ್ತೀರ್ಣ ಎಂಬುದು. ಇನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದಿನ ಚಟುವಟಿಕೆಯನ್ನು